ಚೇತನ ಅಹಿಂಸಾ ಅವ್ರು ಹೇಳ್ತಿದ್ರು, ನನಗೆ ಜೈಲಲ್ಲಿ ಕೊಡುವಂಥ ಊಟ ತುಂಬ ಇಷ್ಟ, ಅದು ಪುಳಿಯೋಗರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ನೀವು ಜೈಲಲ್ಲಿ ಇದ್ದಾಗ ನಿಮಗೆ ಯಾವ ಊಟ ಇಷ್ಟ ಆಗಿತ್ತು? ಆ್ಯಕ್ಚುಲಿ ಮೊದಲಿಂದನೂ ಏನು ಮೆನ್ಯೂ ಇರುತ್ತಲ್ವ, ಸೋಮವಾರ ಚಿತ್ರಾನ್ನ, ಮಂಗಳವಾರ ಪುಳಿಯೋಗರೆ, ಬುಧವಾರ ಆಮೇಲೆ ಏನಂತಾರೆ ಅದು ಏನು ಆ ಥರ ಒಂದು 7 ಮೆನ್ಯೂ ಇರುತ್ತೆ. ಆ ಮೆನ್ಯೂ ಪ್ರಕಾರನೇ ಬರೋದು. ಆಮೇಲೆ ಅಲ್ಲಿ ನಿಮಗೆ ತುಂಬ ಪ್ರೋಟೀನ್ಯುಕ್ತ ಆಹಾರ ಕೊಡ್ತಾರೆ. ಇದು ಏನಂತಂದರೆ ಇದು ಯಾವುದು ಮೊಳಕೆ ಕಾಳು ಸಾರು, ತರಕಾರಿ ಸಾರು, ಆ ಥರ ಎಲ್ಲ ಕೊಡ್ತಾರೆ. ಆಮೇಲೆ ಪ್ರತಿಯೊಬ್ಬರು ಡಾಕ್ಟ್ರ್ ಚೆಕ್ ಮಾಡ್ತಾರೆ ಆ ಫುಡ್ ಹೆಂಗಿರುತ್ತೆ ಅಂತ. ಫುಡ್ ರೆಕಾರ್ಡಿಂಗ್ ಆಗುತ್ತೆ, ಅರ್ಥ ಆಯಿತಾ. ಅಲ್ಲಿ ಎಲ್ಲ ಸಜಾಬಂದಿಗಳೇ ಅಲ್ಲಿ ಕೆಲಸ ಮಾಡೋದು, ಆ ಅಡುಗೆ ಎಲ್ಲ ಸಜಾಬಂದಿಗಳೇ ಮಾಡೋದು. ತುಂಬ ನೀಟ್ ಇರುತ್ತೆ. ಆಮೇಲೆ ಅವ್ರಿಗೆ ಏನು ಫೆಸಿಲಿಟಿ ಬೇಕಂತಂದರೆ ಅದೇ ಮಾಮೂಲು, ಅವ್ರಿಗೆ ಒಂದು ಮೂಲಭೂತ ಸೌಕರ್ಯ ಏನು ಬೇಕು ಅದು ಕೊಡ್ತಾರೆ ಜೈಲಲ್ಲಿ. ಜೈಲು ಅಧಿಕಾರಿಗಳು ಮ್ಯಾನ್ಯುವಲ್ ಬಿಟ್ಟು ಏನು ಕೆಲಸ ಮಾಡೋಕ್ಕಾಗಲ್ಲ. ಮಾಡಿದ್ರೆ ಅವ್ರಿಗೆ ಸಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಹೈ ಸೆಕ್ಯೂರಿಟಿ ಸೆಲ್ ಅಂತ ಹೇಳಿದ್ರಿ, ಈ ಒಂದು ಸೆಲ್ಲಲ್ಲಿ ದರ್ಶನ್ ಅವರು ಸದ್ಯಕ್ಕಿದ್ದಾರೆ. ಸೊ ಯಾರನ್ನೂ ಬೀಟ್ ಮಾಡೋಕ್ಕೆ ಅಲ್ಲಿ ಬಿಡೋದಿಲ್ವಾ ಅಂತ? ಅಂದರೆ ಅಧಿಕಾರಿ ಒಬ್ರನ್ನ ಬಿಟ್ಟರೆ ಬೇರೆ ಯಾವುದೇ ಕೈದಿ ಇರಬಹುದು, ಮತ್ತೊಬ್ಬರು ಇರಬಹುದು, ಮಾಡೋಕ್ಕೆ ಬಿಡಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ನಾನು ಎಷ್ಟೋ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ಮೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಅಲ್ಲಿ ಇವಾಗ ಬಾತ್ರೂಮು ಅವ್ರು ಕ್ಲೀನ್ ಮಾಡಬೇಕಂತಂದರೆ ಅಲ್ಲಿ ಬಂದಿಗಳೇ ಹೋಗಬೇಕು. ಅಲ್ಲಿ ಆಮೇಲೆ ಗಾರ್ಡನ್ ಇರುತ್ತೆ, ಆ ಗಾರ್ಡನಲ್ಲಿ ಕೆಲಸ ಮಾಡಬೇಕು, ನೀರು ಹಾಕೋದು ಪ್ಲಸ್ ಕಸ ಗುಡಿಸೋದಂದ್ರೆ ಅಲ್ಲಿ ಬಂದಿಗಳು ಹೋಗಬೇಕು. ಅಂದರೆ ಆ ಬಂದಿಗಳು ಹೋದಾಗ ಅಲ್ಲಿ ಅದು ಓಪನ್ ಇರುತ್ತೆ, ಅವರು ಮಾತಾಡಿಸ್ಬೋದು, ಮೀಟ್ ಮಾಡ್ಬೋದು. ಅಂದರೆ ಅದು ನಂಬಿಕಸ್ಥರನ್ನೇ ಹಾಕ್ತಾರೆ. ಅಲ್ಲಿ ನಂಬಿಕಸ್ಥ ಬಂದಿಗಳನ್ನೇ ಆ ಒಂದು ಜಾಗಕ್ಕೆ ಹಾಕೋದು. ಎಲ್ಲಿ VIP ಗಳು ಇರ್ತಾರೆ ಅಂಥ ಒಂದು ಜಾಗದಲ್ಲಿ VIP ಅನ್ನೋದಕ್ಕಿಂತ ಅವರು ಒಳಗಡೆ ಹೋದ್ಮೇಲೆ ಎಲ್ಲ ಒಂದೇ, ಅವ್ರಿಗೆ ಸ್ವಲ್ಪ ಸೆಕ್ಯೂರಿಟಿ ಕೊಡ್ತಾರೆ. ನೀವು ಯಾರಿಗೂ ಏನು ಗಲಾಟೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸೆಕ್ಯೂರಿಟಿ ಕೊಡ್ತಾರೆ. ಮೀಟ್ ಮಾಡ್ಬೋದು. ನನ್ನ ಪ್ರಕಾರ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಇವಾಗ ಪೆನಾಯಿಲ್ ಹಾಕೋಕೆ ಹೋಗ್ತಾನೆ, ಟಾಯ್ಲೆಟ್ಗೆ ಹೋಗ್ಬಿಟ್ಟು ಪೆನಾಯಿಲ್ ಹಾಕೋಕೆ ಹೋಗ್ತಾನೆ, ಅವನು ದರ್ಶನ್ ರೂಮ್ಗೂ ಹೋಗ್ತಾನೆ, ಪ್ರಜ್ವಲ್ ರೇವಣ್ಣನ ರೂಮ್ಗೂ ಹೋಗ್ತಾನೆ, ಸೂರಜ್ ರೂಮ್ಗೂ ಹೋಗಿ ಮಾತಾಡಿಸ್ಬೋದು. ಆಮೇಲೆ ನಿಮಗೆ ಸೋಪ್ ಕೊಡೋಕೆ ಹೋಗ್ತಾನೆ, ಎಣ್ಣೆ ಇದು ಕೊಬ್ಬರಿ ಎಣ್ಣೆ ಕೊಡೋಕೆ ಹೋಗ್ತಾನೆ. ಆಮೇಲೆ ಇದು ಯಾವುದು ಬೆಳಿಗ್ಗೆ ಕಾಫಿ 6:06ವರೆಗೆ ಕಾಫಿ ಕೊಡೋಕೆ ಹೋಗ್ತಾನೆ. ಎಲ್ಲ ಬಂದು ಅವ್ರು ಕೊಡ್ತಾರೆ. ಅವರೆಲ್ಲ ಮೀಟ್ ಮಾಡ್ಬೋದು ಆರಾಮಾಗಿ. ಕೈದಿಗಳು ಅಲ್ಲಿ ಕೆಲಸ ಮಾಡ್ತಾರೆ. ಆದರೆ ಇವಾಗ ಸೆಲೆಬ್ರಿಟಿಗಳು ಅಂತ ಯಾರಿದ್ದಾರೆ ಅವ್ರ ಕೈಯಲ್ಲೂ ಕೆಲಸ ಮಾಡ್ತಾರಾ ಅಂತ? ಇಲ್ಲ, ಆ ಥರ ಇಲ್ಲ. ಅಲ್ಲಿ ಆ್ಯಕ್ಚುಲಿ ಎಲ್ಲ ಕೆಲಸ ಮಾಡೋದು ಸಜಾಬಂದಿಗಳು. ಇವಾಗ ನೀವು ವಾರ್ಡರ್ಗಳು ಅಂತಾರೆ ಅವರಿಗೆ. ಆ್ಯಕ್ಚುಲಿ ವಾಚ್ಮೆನ್ ಇವಾಗ ಪ್ರತಿಯೊಂದು ರೂಮಿಗೂ ವಾಚ್ಮೆನ್ ಅಂತ ಇರ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಅಂತೀವಿ ಆಚೆ ಕಡೆ. ಅಲ್ಲಿ ಜೈಲ್ ಭಾಷೆಯಲ್ಲಿ ವಾಚ್ಮೆನ್ನು ಅಂತಾರೆ. ಆ ವಾಚ್ಮೆನವರು ಅಲ್ಲೆಲ್ಲ ನಿಮಗೆ ಒಂದು ಸಜಾಬಂದಿಗಳನ್ನ ಆಮೇಲೆ ಪ್ಲಸ್ ಅಂಡರ್ ಟ್ರಯಲ್ ಅವ್ರನ್ನೆಲ್ಲ ಮೇಂಟೈನ್ ಮಾಡೋದೆಲ್ಲ ಅವರು ಮಾಡ್ತಾರೆ. ಆಮೇಲೆ ಕಾರ್ಪೆಂಟ್ರ್ ಇರುತ್ತೆ, ಕಲಿಬೋದಲ್ಲಿ. ಎಲೆಕ್ಟ್ರಿಷಿಯನ್ ಕೆಲಸ ಇರುತ್ತೆ. ಆಮೇಲೆ ಗಾರ್ಮೆಂಟ್ಸ್ ಇದೆ, ಆಮೇಲೆ ಬೇಕರಿ ಇದೆ. ಅದರಲ್ಲೆಲ್ಲ ಸಜಾಬಂದಿಗಳಿಗೆ ಆ ಸಜಾಬಂದಿಗಳು 1,500 ಜನ ಇರ್ಬೋದು. 1,500 ಜನಕ್ಕೂ ಕೆಲಸ ಕೊಡೋಕ್ಕಾಗಲ್ಲ. ಆಮೇಲೆ ಕೆಲವರು ನಂಬಿಕಸ್ಥ ಸಜಾಬಂದಿಗಳು ಆಚೆ ಕಡೆ ಹೋಗಿ ತೋಟದಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಅಲ್ಲಿ ಹಂದಿಗಳು ಸಾಕಿದ್ದಾರೆ ಅಲ್ಲಿ. ಯಾಕಂದರೆ ಅದು ಊಟ ವೇಸ್ಟ್ ಆದರೆ ಅದನ್ನು ಸಾಕೋಕ್ಕೆ ಅದು ಬಂದಿರೋ ಲಾಭದಲ್ಲಿ ಅವು ಜೈಲಿಗೆ ಯೂಸ್ ಮಾಡ್ಕೊಳ್ತಾರೆ. ಅದೆಲ್ಲ ಕೆಲಸ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ಅಂಡರ್ ಟ್ರೈಲ್ ಯಾಕೆ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ, ಅಂಡರ್ ಟ್ರೈಲಲ್ಲಿ 4,500 ಜನ ಇದ್ದಾರೆ. 4,000 ಜನ ಇದ್ದಾರೆ. 4,000 ಜನಕ್ಕೂ ಕೆಲಸ ಕೊಡೋಕ್ಕಾಗಲ್ಲ. ಅಲ್ಲಿ ಯಾವನಾದ್ರು ತುಂಬ ಇಂಟ್ರೆಸ್ಟ್ ಇದ್ದು ನಾನು ಕೆಲಸ ಮಾಡ್ತೀನಿ ಸರ್ ಅಂತಂದರೆ ಕಿಚನಲ್ಲಿ ಹೋಗಿ ಅಸ್ಟೆಂಟ್ ಕೆಲಸ ಮಾಡ್ಬೋದು. ಅಸ್ಟೆಂಟ್ ಅಂದರೆ ಯಾವ ಥರ ಅಂದರೆ, ಈ ಈರುಳ್ಳಿ ಕಟ್ ಮಾಡೋದು, ಆಮೇಲೆ ಅವ್ರಿಗೆ ಚಪಾತಿ ಉಜ್ಜು ಕೊಡೋದು, ಅದೆಲ್ಲ ಮಾಡ್ತಾರೆ. ಎಲ್ಲರಿಗೂ ಕೆಲಸ ಸಿಗಲ್ಲ ಅಲ್ಲಿ. ಆಮೇಲೆ ಫಸ್ಟು ಹೋದ ತಕ್ಷಣ ಒಂದು 100 ಅಲ್ಲೆಲ್ಲ ಕಸ ಗುಡಿಸೋರು. ಸ್ಟಾರ್ಟಿಂಗ್ ಯಾರು ಹೋಗ್ತಾರೆ ಅವ್ರು ಕಸ ಗುಡಿಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.